ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಯಾವುದೇ ಗ್ಯಾರಂಟಿ ವಾಪಸ್ ಪಡೆಯಲ್ಲ, ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಮಾರ್ಚ್ ಪಾಸ್ಟ್ ಪರೇಡ್ನಲ್ಲಿ ತಮ್ಮ ಪ್ರಥಮ ನಡಿಗೆಯಲ್ಲೇ ಬಹುಮಾನ ಮುಡಿಗೇರಿಸಿಕೊಂಡ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ. ಮತ್ತು ಜಾತ್ಯತೀತ ಧರ್ಮಾತೀತವಾಗಿ ದೀರ್ಘ ಹೋರಾಟ ಮಾಡಿದ ಪರವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಇಂದು ಜಾತಿ ಪದ್ಧತಿ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ತಂಡದ ಬಳಿ ತೆರೆದ ವಾಹನದಲ್ಲಿ ಸಾಗಿ ಪಥಸಂಚಲನ ನಡೆಸುವ ತುಕಡಿಗಳ ಪರಿಚಯ ಮಾಡಿಕೊಂಡರು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಎಲ್ಲ ವರ್ಗದ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಕ್ಕಿದ ಸ್ವಾತಂತ್ರ್ಯವನ್ನು ನಾವೆಲ್ಲ ಅನುಭವಿಸುತ್ತಾ ಬಂದಿದ್ದೇವೆ. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೇಶದ ಒಳಗಡೆ ಇದ್ದಂತಹ ಸಣ್ಣ ಪುಟ್ಟ 540 ದೇಶಗಳನ್ನು ಭಾರತ ದೇಶಕ್ಕೆ ವಿಲೀನಗೊಳಿಸಿ ಅಖಂಡ ಭಾರತವನ್ನು ಸೃಷ್ಟಿ ಮಾಡುವಲ್ಲಿ ವಲ್ಲಭಾಯ್ ಪಟೇಲ್ ಅವರನ್ನು ಕೂಡ ನಾವು ಮರೆಯುವಾಗಿಲ್ಲ. ನೆಹರು ಕೊಟ್ಟಂತಹ ಆರ್ಥಿಕ ನೀತಿ, ಪಂಚವಾರ್ಷಿಕ ಯೋಜನೆಗಳು, ಸರ್ಕಾರ ಪ್ರಾರಂಭ ಮಾಡಿದಂತಹ ಕಾರ್ಖಾನೆಗಳು ಉದ್ಯೋಗ ಸೃಷ್ಟಿ ಮಾಡುವುದರ ಜೊತೆಗೆ ದೇಶದ ಆರ್ಥಿಕತೆ ಬೆಳೆಸುವುದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿದ ಕೀರ್ತಿ ನೆಹರು ಅವರಿಗೆ ಸಲ್ಲುತ್ತದೆ. ಇವತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಸ್ಮರಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಭಾವನೆ ಹೊಂದುವುದು ಸರಿಯಾದುದಲ್ಲ. ದೇಶದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ 4 ಯುದ್ಧಗಳನ್ನು ಹೋರಾಡಿದ ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಹೇಳಿದರು. ನಾವು ಸ್ಮರಣೆ ಮಾಡಿಕೊಳ್ತಕ್ಕಂಥ ಅಗತ್ಯನೂ ಕೂಡ ಇದೆ. ಸನ್ಮಾನ್ಯರೇ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ನಮ್ಮ ರಾಷ್ಟ್ರದ ಎಲ್ಲ ವರ್ಗದ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕಿಚ್ಚು ಜ್ವಾಲೆಯಾಗಿ ಇಡೀ ದೇಶದಲ್ಲಿ ಹರಡಿ ಈ ದಿವಸ ನಮಗೆ ಸ್ವಾತಂತ್ರ್ಯ ದೊರಕಿರ್ತಕ್ಕಂಥದ್ದನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ತದನಂತರ ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರೂರು ಈ ದೇಶದ ಒಳಗಡೆ ಇದ್ದಂತಹ ಸಣ್ಣ ಪುಟ್ಟ ಸುಮಾರು 540ಕ್ಕೂ ಹೆಚ್ಚು ಸಣ್ಣ ಪುಟ್ಟ ರಾಷ್ಟ್ರ ದೇಶಗಳನ್ನ ಭಾರತ ದೇಶದಲ್ಲಿ ವಿಲೀನಗೊಳಿಸಿ ಅಖಂಡ ಭಾರತವನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ವಲ್ಲಭಾಯ್ ಪಟೇಲ್ ರವರನ್ನು ಕೂಡ ನಾವು ಮರೆಯುವಾಗಿಲ್ಲ. ಅದರ ಜೊತೆಯಲ್ಲಿ ಏನು ಜವಾಹರ್ಲಾಲ್ ನೆಹರೂರವರು ದೇಶಕ್ಕೆ ಕೊಟ್ಟಂತಹ ಆರ್ಥಿಕ ನೀತಿ, ಪಂಚವಾರ್ಷಿಕ ಯೋಜನೆಗಳು, ಹಾಗೆಯೇ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿದಂತಹ ಕಾರ್ಖಾನೆಗಳು, HAL, BHEL, BEL, ಹೀಗೆ ಹಲವಾರು ಸರ್ಕಾರದ ವತಿಯಿಂದ ಉದ್ಯೋಗವನ್ನು ಸೃಷ್ಟಿ ಮಾಡುವುದರ ಜೊತೆಯಲ್ಲಿ ದೇಶದ ಆರ್ಥಿಕತೆಯನ್ನು ಬೆಳೆಸಲಿಕ್ಕೆ ಪೂರಕವಾದಂತಹ ಕೈಗಾರಿಕಾಕರಣವನ್ನು ಕೂಡ ಮಾಡಿದಂತಹ ಕೀರ್ತಿ ಸನ್ಮಾನ್ಯ ಜವಾಹರ್ಲಾಲ್ ನೆಹರೂರವರದು ಅಂತಕ್ಕಂಥದ್ದನ್ನು ನಾವು ಮರೆಯುವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಅಂದಿನ ರಾಜರು, ವಿಶೇಷವಾಗಿ ಕಿತ್ತೂರಾಣಿ ಚೆನ್ನಮ್ಮ ಇರಬಹುದು, ನಮ್ಮ ಈ ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಇರಬಹುದು. ಇವತ್ತು ಟಿಪ್ಪು ಸುಲ್ತಾನರ ಬಗ್ಗೆ ಆಗಲಿ, ಬೇರೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡದಂತವ್ರನ್ನು ಸ್ಮರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯ ಭಾವನೆಗಳನ್ನು ಹೊಂದತಕ್ಕಂಥದ್ದು ಸರಿಯಾದಲ್ಲ. ಬ್ರಿಟಿಷರ ವಿರುದ್ಧ 4 ಯುದ್ಧಗಳನ್ನ ದೇಶದ ರಕ್ಷಣೆಗೋಸ್ಕರ ಹೋರಾಡಿದಂತಹ ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಅವರ ಒಂದು ಮೈಸೂರು ಯುದ್ಧದಲ್ಲಿ ಸೋತಾಗ ಟಿಪ್ಪು ಸುಲ್ತಾನ್
ಆ ಯುದ್ಧದ ಕರವನ್ನ ಕೊಡಬೇಕು ನೀನು MR ಎಕ್ಸ್ಪೆನ್ಸಸ್ ಅಂತ ಹೇಳಿ ಬ್ರಿಟಿಷರು ಒತ್ತಾಯ ಮಾಡಿದಾಗ ಅವನು ಹಣವನ್ನ ಕೊಡ್ಲಿಕ್ಕೆ ಹಣ ಇಲ್ಲದೆ ಅವನು 2 ಮಕ್ಕಳನ್ನ ಹಣ ಇಡ್ತಾನೆ. 6 ತಿಂಗಳ ಕಾಲ ಬ್ರಿಟಿಷರ ಕಾರಾಗೃಹದಲ್ಲಿ ಆ 2 ಮಕ್ಕಳು ಇರ್ತಾರೆ. ಆ ನಂತರ ಹಣವನ್ನ ಅವರಿಗೆ ಪಾವತಿ ಮಾಡಿ ಮಕ್ಕಳನ್ನ ಬಿಡಿಸ್ಕೊಂಡ್ ಬರ್ತಾರೆ. ಈ ರೀತಿಯ ಹೋರಾಟಗಾರರನ್ನು ಕೂಡ ಈ ದಿವಸ ನಾವು ಸ್ಮರಿಸತಕ್ಕಂಥ ಅಗತ್ಯತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂದು ಹೇಮಾವತಿ ಸೇರಿದಂತೆ ಎಲ್ಲ ಜಲಾಶಯಗಳು ಕೂಡ ತುಂಬಿದೆ. ಮುಂದಿನ ದಿನಗಳಲ್ಲಿ ರೈತಾಪಿ ಜನರು ತಮ್ಮ ಬೇಸಾಯದ ಕಾರ್ಯ ನಡೆಸಲು ಅನುಕೂಲ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ವರ್ಷ ಹಾಸನದಲ್ಲಿ ಹಾಸನಾಂಬ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ಸುಮಾರು 14 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ದೇವಿ ದರ್ಶನ ಪಡೆದಿದ್ದು, ಭಕ್ತರು ನೀಡಿರುವ ಕಾಣಿಕೆ ಈ ಬಾರಿ 9 ಕೋಟಿಯಷ್ಟು ಕಾಣಿಕೆ ಹರಿದು ಬಂದಿದೆ. ಮುಂದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗುತ್ತಿದೆ. ಎಲ್ಲ ಕೆಲಸವನ್ನು ಕಾಲಮಿತಿ ಒಳಗೆ ಮುಗಿಸುವ ಪ್ರಯತ್ನ ಮಾಡಲಾಗುವುದು. ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಹಾಸನ ಜಿಲ್ಲೆಗೆ ತರುವ ಕೆಲಸ ಮಾಡಲಾಗುವುದು. ರೈಲ್ವೆ ಸೇತುವೆ ಅರ್ಧ ಕೆಲಸ ಕುಂಠಿತವಾಗಿದ್ದು, ಈ ಬಗ್ಗೆ ವಿ ಸೋಮಣ್ಣ ಅವರ ಗಮನಕ್ಕೆ ತರಲಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿದರೂ ಈ ಜನಸಂಖ್ಯೆ ಸ್ಫೋಟದಲ್ಲಿ ಯಾವುದೇ ಕೆಲಸ ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತಿಲ್ಲ ಎಂದು ಹೇಳಿದರು. ಇವತ್ತು ಏನು ಹೇಮಾವತಿ ಇರಬಹುದು, ಬೇರೆ ಬೇರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಆ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ರೈತಾಪಿ ವರ್ಗದ ಜನರು ತಮ್ಮ ಬೇಸಾಯದ ಕಾರ್ಯದಲ್ಲಿ ನೆಲೆಸಲಿಕ್ಕೆ ಪೂರಕವಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದರ ಜೊತೆಯಲ್ಲಿ ಕಳೆದ ಬಾರಿ ಹಾಸನಾಂಬೆಯ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಸರಿಸುಮಾರು 14 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಹಾಗೆಯೇ ಕೂಡ ಭಕ್ತರು ನೀಡಿರ್ತಕ್ಕಂಥ ಕಾಣಿಕೆ ಇಂದಿನ ಎಲ್ಲ ವರ್ಷಗಳಲ್ಲೂ 2 ಕೋಟಿ ಆಸುಪಾಸಲ್ಲಿ ಇರ್ತಾ ಇತ್ತು. ಈ ಬಾರಿ ಪ್ರಪ್ರಥಮವಾಗಿ ಸುಮಾರು 8 ಕೋಟಿ 9 ಕೋಟಿಯಷ್ಟು ಭಕ್ತರು ಕಾಣಿಕೆಯನ್ನ ಹಾಸನಾಂಬೆಯ ದರ್ಶನಕ್ಕೆ ಬಂದಂತವರು ಅರ್ಪಿಸಿರ್ತಕ್ಕಂಥದ್ದು ಕೂಡ ಒಂದು ಸಂತೋಷದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮುಂದಿನ ವರ್ಷದಲ್ಲೂ ಕೂಡ ಈ ಬರ್ತಕ್ಕಂಥ ವರ್ಷದಲ್ಲಿ ಆಶ್ವಯುಜ ಮಾಸದಲ್ಲಿ ಏನು ದೇವಸ್ಥಾನದ ಬಾಗಿಲನ್ನು ನಾವು ತೆರೀತಕ್ಕಂಥ ಪದ್ಧತಿ ಇದೆ, ಆ ರೀತಿಯಲ್ಲಿ ಈ ಬಾರಿಯೂ ಕೂಡ ವಿಜೃಂಭಣೆಯಿಂದ ಹಾಸನಾಂಬೆಯ ಉತ್ಸವವನ್ನು ಆಚರಿಸತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಈ ಬಾರಿ ಕೋರ್ತೇನೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯರೇ, ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾರ್ಯಕ್ರಮಗಳನ್ನು ಏನೆಲ್ಲ ಕಾರ್ಯಕ್ರಮಗಳು ಆನ್ಗೋಯಿಂಗ್ ವರ್ಕ್ಸ್ ಅಂತ ಇರ್ತವೆ ಅವೆಲ್ಲವನ್ನು ಕೂಡ ನಾವು ಆದಷ್ಟು ಜಾಗೃತ ಕಾಲಮಿತಿನಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಈ ನಮ್ಮ ಹಾಸನ ಜಿಲ್ಲೆಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಏನು ಹಾಸನದಲ್ಲಿ ಮಧ್ಯೆ ರೈಲ್ವೆ ಓವರ್ ಬ್ರಿಡ್ಜ್ ಅದು ಕುಂಠಿತ ಆಗಿದೆ. ನಾನು ಸೋಮಣ್ಣ ಅವರಿಗೆ ಅವರು ಸಚಿವರಾಗಿ ಖಾತೆಯನ್ನು ತೆಗೆದುಕೊಂಡ ಕೆಲವೇ ಕ್ಷಣಗಳಲ್ಲಿ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೆ. ಆ ಪತ್ರವನ್ನು ನಾವು ಮಾಧ್ಯಮದ ಜೊತೆನಲ್ಲೂ ಕೂಡ ಕೊಟ್ಟಿದ್ದೇವೆ. ಆಗ ಅವರಲ್ಲಿ ಸಭೆನೂ ಕೂಡ ಕೂಡಲೇ ಕರೆದು ಆ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತು ನಮ್ಮ ರಾಯದುರ್ಗ ದಾವಣಗೆರೆ ರೈಲ್ವೆ ಕಾಮಗಾರಿಯನ್ನು ಕೂಡ ತ್ವರಿತಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಹಾಸನ ಜನತೆಯ ಪರವಾಗಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಾವೆಲ್ಲ ಏನೇ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಸರ್ಕಾರ, ಆದರೆ ಇಂದಿನ ಜನಸಂಖ್ಯೆಯ ಸ್ಫೋಟದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಜನರಿಗೆ ಅದು ಕಾಣ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದೆ. ನಿವೇಶನ ಇರ್ಬೋದು, ವಸತಿ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ನಾನು ಬಹಳಷ್ಟು ಸಭೆ ಸಮಾರಂಭಗಳಲ್ಲೂ ಕೂಡ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ನಮ್ಮ ಮಕ್ಕಳನ್ನ ಉತ್ತಮ ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು ಮಾಡಿ ಆ ರೀತಿಯ ಆಸ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡುತ್ತೇನೆ.
ಇದೇ ವೇಳೆ ಪೊಲೀಸ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಗೃಹ ರಕ್ಷಕ ದಳ, ಎನ್ಸಿಸಿ, ಅರಣ್ಯ ಇಲಾಖೆ, ಶಾಲಾ ಕಾಲೇಜುಗಳ ತುಕಡಿಗಳು ಆಕರ್ಷಕ ಪಥಸಂಚಲನ ನಡೆದು ಗೌರವ ರಕ್ಷೆ ಸ್ವೀಕರಿಸಿದರು. ಕೊನೆಯಲ್ಲಿ ಸನ್ಮಾನಿತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದಾದ ಬಳಿಕ ವಿವಿಧ ಶಾಲೆಗಳಿಂದ ಸ್ವಾತಂತ್ರ್ಯ ಹೋರಾಟದ ಕುರಿತು ನೃತ್ಯ ರೂಪಕವನ್ನು ಪ್ರದರ್ಶಿಸಿದರು. ಇದೇ ವೇಳೆ ಅಂಗವಿಕಲರಿಗೆ ತ್ರಿಚಕ್ರದ ವಾಹನ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಕ್ಷೇತ್ರದ ಶಾಸಕ ಎಚ್.ಪಿ. ಸರುಪ್ರಕಾಶ್, ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಕೆ.ಟಿ. ಶಾಂತಲಾ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಶ್ರೀತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ. ಕೃಷ್ಣೇಗೌಡ, ಉಪವಿಭಾಗ ಅಧಿಕಾರಿ ಮಾರುತಿ, ತಹಸೀಲ್ದಾರ್ ಶ್ವೇತಾ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೆ.ಎಂ. ತಮ್ಮಯ್ಯ, ಯೋಜನಾ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ.ಕೆ. ಹರೀಶ್ ಇತರರು ಪಾಲ್ಗೊಂಡಿದ್ದರು. ಯಾರು ಏನಾದರೂ ಹೇಳಲಿ, ನಮ್ಮ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದು, ಗ್ಯಾರಂಟಿ ಬಗ್ಗೆ ಯಾರು ಮಾತನಾಡಬಾರದು. ಯಾವ ಗ್ಯಾರಂಟಿ ವಾಪಸ್ ಪಡೆಯಲ್ಲ, ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರ ಯಾರು ಯಾವುದೇ ಅನುಮಾನ ಇಟ್ಟುಕೊಳ್ಳುವುದು ಬೇಡ. ಏನಿದೆ ಯಥಾಸ್ಥಿತಿ ಮುಂದುವರಿಯುತ್ತದೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿ, ಹೈಕಮಾಂಡ್ ಬಂದು ಎಲ್ಲ ಮಂತ್ರಿಗಳನ್ನು ಕರೆಸಿ ಸೂಚನೆ ಕೊಟ್ಟು ಹೋಗಿದ್ದಾರೆ. ಮಹದೇವಪ್ಪ ನಿತಿನ್ ಗಡ್ಕರಿ ಕರೆದಿದ್ದ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಹೋಗಿದ್ದರು. ಮಹದೇವಪ್ಪ ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದವರು, ಹಾಗಾಗಿ ಅವರು ಜೊತೆಯಲ್ಲಿ ಹೋಗಿದ್ದಾರೆ. ದೆಹಲಿ ಮುನಿಯಪ್ಪ ಅವರ ತವರು, ಸ್ವಂತ ಊರು. ಮಂತ್ರಿಯಾದ ತಕ್ಷಣ ವೈಯಕ್ತಿಕ ಅಭಿಪ್ರಾಯ ಹೇಳಬಾರದು ಅಂತ ಏನಿಲ್ಲ. ಯಾರು ಏನೇ ಹೇಳಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ಇಂದು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರು ಇಬ್ಬರು ಕೂಡ ಗ್ಯಾರಂಟಿ ವಿಷಯದಲ್ಲಿ ಗೊಂದಲ ಉಂಟು ಮಾಡಬಾರದು ಎಂದು ಹೇಳಿದರು. ಸತೀಶ್ ಜಾರಕಿಹೊಳಿ ಗೊಂದಲ ಉಂಟಾಗುವ ಮಾತಿರ್ಬೋದು, ಮಾತಿಲ್ಲದೆ ಇರ್ಬೋದು. ಯಾವುದೇ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕಂಡೀಷನ್ ಹಾಕೋದಾಗ್ಲಿ, ಯಾವುದೇ ರೀತಿಯ ನಿಲ್ಸ್ತಕ್ಕಂಥದ್ದಾಗ್ಲಿ ಅದು ಇಲ್ಲ. ಅದ್ರ ಬಗ್ಗೆ ಮೊನ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು ಆ ಸಭೆಯಲ್ಲಿ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಗೂ ಕೂಡ ಹೇಳಿದ್ದಾರೆ, ಯಾವುದೇ ರೀತಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯ ಒಂದು ಗೊಂದಲ ಸೃಷ್ಟಿ ಆಗಕೂಡದು. ಅದು ಪೂರ್ಣವಾಗಿ ನಾವು ಜಾರಿ ಮಾಡಲೇಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೋಗಿ ಒಂದೇ ದಿವಸದಲ್ಲಿ ಬಂದವರು. ಬೆಳಿಗ್ಗೆ ಹೋದ್ರು, ರಾತ್ರಿ ಬಂದ್ರು, ರಾತ್ರಿ ವಾಪಸ್ ಬಂದಿದ್ದಾರೆ. ಏನಕ್ಕೆ ಹೋಗಿದ್ರು ಅಂದ್ರೆ, ಗಡ್ಕರಿ ಅವರು ಪಿಡಬ್ಲ್ಯೂಡಿನಲ್ಲಿ ರೋಡ್ಸ್ಗಳು ಕೆಲವು ವೈಡನಿಂಗ್ಗೆ, ಹೊಸ ಪ್ರಪೋಸಲ್ಗೆ, ಅಪ್ಗ್ರೇಡೇಷನ್ಗೆ ಅವನ್ನೆಲ್ಲರೂ ಕೂಡ ಅವರು ಮೀಟಿಂಗ್ ಕರೆದಿದ್ರು ಮಂತ್ರಿಗಳು, ಪಿಡಬ್ಲ್ಯೂಡಿ ಮಂತ್ರಿಗಳು. ಆ ಸಭೆಗೆ ಹಾಜರಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು. ಅವ್ರ ಜೊತೆನಲ್ಲಿ ಮಹದೇವಪ್ಪನವರು ಇದ್ದ ಪಿಡಬ್ಲ್ಯೂಡಿ ಮಂತ್ರಿಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಅನುಭವ ಇದೆ ಅಂತ ಹೇಳಿ ಅವ್ರ ಜೊತೆನಲ್ಲಿ ಅವ್ರನ್ನು ಕರ್ಕೊಂಡು ಹೋಗಿದ್ರು. ಅಷ್ಟು ಬಿಟ್ಟರೆ ಅದಕ್ಕೆ ರಾಜಕೀಯ ಲೇಪನ ಮುನಿಯಪ್ಪನವರು ಡೆಲ್ಲಿ ಅವ್ರ ಸ್ವಂತ ಊರಲ್ಲಿ, ಸ್ವಂತ ಮನೆಯಲ್ಲಿ ಅವರಿಗೆ 7 ಬಾರಿ MP ಇದ್ದವರು. ಅದರಿಂದ ಅವ್ರು ಡೆಲ್ಲಿಗೆ ಹೋಗೋದು ಏನಪ್ಪಾ ಅಂದ್ರೆ, ನಾನು ತುಮಕೂರಿಂದ ಹಾಸನಿಗೆ ಬಂದಂಗೆ ಅವ್ರು ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದು. ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕಿ ತರಬೇಕು ಎನ್ನುವ ಉದ್ದೇಶ ಇದೆ. ಅವರು ಹೇಗೆ ರಾಜಕೀಯವಾಗಿ ಏನು ಮಾಡಲು ಹೊರಟಿದ್ದಾರೆ, ನಾವು ಅದನ್ನು ರಾಜಕೀಯವಾಗಿ ಎದುರಿಸುತ್ತೇವೆ. ಕುಮಾರಸ್ವಾಮಿ 550 ಜತಕಲ್ದು ಏಕೆ ಬಂತು ಆಚೆಗೆ? ಸುಮ್ಮನಿದ್ರೆ ಅದು ಸುಮ್ಮನೆ ಬಿದ್ದಿರೋದು. ರಾಜಕೀಯವಾಗಿ ಆರೋಪ ಮಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ. ರಾಜಕೀಯದಲ್ಲಿ ಯಾರು ಸತ್ಯ ಹರಿಶ್ಚಂದ್ರನ ಮಕ್ಕಳಲ್ಲ, ಅದರಲ್ಲಿ ಗ್ರೇಡ್ ಇರುತ್ತದೆ. ಸುಮ್ಮನೆ ನಾನು ಸತ್ಯ ಹರಿಶ್ಚಂದ್ರ ಹೇಳ್ಕೊಂಡ್ರೆ ಆತ್ಮವಂಚನೆ ಮಾಡಿಕೊಂಡಂತೆ. ನಾವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಸತ್ಯ ಹರಿಶ್ಚಂದ್ರ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದದ್ದು ಅಂತ ಹೇಳಿಕೊಳ್ಳೋರು ಬಹಳ ಜನ ರಾಜಕಾರಣಿಗಳು ಇದ್ದಾರೆ. ನಾವು ಬೇಡ ಅನ್ನಲು ಆಗುತ್ತಾ ಎಂದು ಹೇಳಿದರು. ಇದು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಅನ್ನೋದು ಇದೆ. ಆದ್ರೆ ಅವರು ಪೊಲಿಟಿಕಲ್ ಆಗಿ ಯಾವ ರೀತಿ ಮಾಡಕೊಟ್ಟಿದ್ದಾರೆ, ನಾವು ಕೂಡ ಪೊಲಿಟಿಕಲ್ ಆಗಿ ಫೇಸ್ ಮಾಡ್ತೀವಿ. ಈಗ ಸುಮ್ನೆ ಕುಮಾರಸ್ವಾಮಿ 550 ಎಕರೆ ಜಂತಿಕಲ್ ಯಾಕೆ ಬಂತ ಆಚೆಗೆ? ಸುಮ್ಮನಿದ್ರೆ ಸುಮ್ಮನೆ ಬಿದ್ದಿರೋದು. ಡಿಸೆಂಬರ್ ನಲ್ಲೇನೆ ಪೊಲೀಸ್ನವರು ಕೇಳಿರೋದು ಪರ್ಮಿಷನ್, ಸುಮ್ಮನೆ ಬಿದ್ದಿತ್ತು. ಈಗ ಮುರುಗೇಶ್ ನಿರಾಳಿದೆ, ಅವ್ರು ಯಾರೋ ಅನ್ವತ್ ಪಾಷಾನ ಯಾರೋ ಪಾಕಿರೋದು RTI ಕಾರ್ಯಕರ್ತ, ಶಶಿಕಲಾ ಜೊಲ್ಲೆ ಅದು ಹೋಳಿಮಠ ದುಡ್ಡಿಂದವ್ರೆ ಅಂತೇಳಿ ಎನ್ಕ್ವೈರಿ ಆಗೋದು ಗವರ್ನರ್ ಹತ್ರ ಇದೆ. ನನ್ ಮೇಲೆ ಯಾರೋ ಬರ್ದವ್ರು, ಅದು ಗವರ್ನರ್ ತವ್ರು ಇದೆ. ನಾನು ಹೇಳದ್ದು ಇವೆಲ್ಲ ಪೊಲಿಟಿಕಲ್ ಆಗಿ ಇಶ್ಯೂಸ್ ಮಾಡ್ಕೊಂಡು ಹೋಗೋದು, ಇದು ಯಾರಿಗೂ ಶೋಭೆ ತರೋದಿಲ್ಲ. ಏನ್ ರಾಜಕೀಯದಲ್ಲಿ ಇರೋರು ಏನೆಲ್ಲ ಸದ್ಯ ಮಕ್ಕಳೇ ಯಾರಿಲ್ಲ, ಗೊತ್ತಾಯ್ತೇನ್ರಿ? ಆದ್ರೆ ಅದರಲ್ಲಿ ಇದಿರ್ತದೆ ಗ್ರೇಡ್, ಗೊತ್ತಾಯ್ತಾ?
ಸುಮ್ಮನೆ ನಾವ್ ಹೇಳ್ಕೋಬಹುದು ಅಷ್ಟೇ. ನಾನ್ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡ್ರೆ ನನಗೆ ನಾನು ಆತ್ಮವಂಚನೆ ಮಾಡ್ಕೊಂಡಂಗೆ ಗೊತ್ತೈತೆ. ಕೆಲವು ಏನ್ ಮಾಡ್ತಾರೆ, ಈಗ ಕಟ್ಟೆ ಕಾಸಿಗೆ ಹಾಕಿ ಪೂಜೆಗೆ ಹೋದಾಗ ಮಂಗಳಾರತಿ ತಟ್ಟೆಗೆ ಒಂದು ತಟ್ಟೆ ಕಾಸು ಹಾಕ್ಬಿಟ್ಟು ಪುರೋಹಿತನ ಇಂಡ್ಯೂಸ್ ಮಾಡಕ್ ದುಡ್ಡು ಹಾಕೋರು ಅಂತ ಹೇಳಕ್ ನಮ್ ಭಕ್ತಿ ಅದು. ಈಗ ಎಲೆಕ್ಷನ್ ಅಲ್ಲಿ ಯಾವನೋ ಬಂದು ಒಂದು ದುಡ್ಡು ಕೊಡ್ತಾರೆ, ನಾವು ಇಸ್ಕೊಳಕ್ಕಾಗಲ್ಲ. ನಮ್ಗೆ ಎಲೆಕ್ಷನ್ ಬೇಕಲ್ಲ ಖರ್ಚಿಗೆ. ಸತ್ಯ ಹೇಳಿದ್ರೆ ಸರಿ ಇರೋದಿಲ್ಲ. ಅದಕ್ಕೆ ನಾವ್ ಹೇಳೋದು, ನಾವು ಯಾವ್ದು ಇಲ್ಲಪ್ಪ, ನಾವು ಸತ್ಯ ಹರಿಸೋದು ಮೊಮ್ಮಕ್ಕಳು ನಮ್ಮನೆಯಲ್ಲೇ ಸತ್ಯ ಹರಿಶ್ಚಂದ್ರ ಬಾಡಿಗೆ ಇದಾರೆ ಅಂತ ಹೇಳ್ಕೊಳ್ಳೋ ಪಾಲಿಟಿಷಿಯನ್ಸ್ ಬಹಳ ಅವ್ರೆ. ನಾವು ಬೇಡ ಅಂತ ಹೇಳಕ್ ಆಗ್ತದೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಎಚ್.ಪಿ. ಸ್ವರೂಪ್ ಉಪಸ್ಥಿತರಿದ್ದರು. ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ 2500 ಅಡಿ ಉದ್ದದ ತ್ರಿವರ್ಣ ಧ್ವಜದ ಮೆರವಣಿಗೆಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಚಿವರು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ವಿನೂತನವಾಗಿ ಹಮ್ಮಿಕೊಂಡಿರುವ ತ್ರಿವರ್ಣ ಧ್ವಜ ಮೆರವಣಿಗೆ ದೇಶಭಕ್ತಿ, ದೇಶಪ್ರೇಮ ಹಾಗೂ ದೇಶಾಭಿಮಾನ ಮೂಡಿಸುವಂತಹ ಪ್ರಯತ್ನದಲ್ಲಿ ಇದು ಒಂದು ಪ್ರಮುಖ ಪಾತ್ರ ವಹಿಸಿದೆ. ಎಲ್ಲ ಸಾರ್ವಜನಿಕರ ಅಪೇಕ್ಷೆಯಂತೆ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ 2500 ಅಡಿಗಳ ಧ್ವಜವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪೆರೇಡ್ ಮೈದಾನದವರೆಗೂ ಹಾಸನ ನಗರದ ಎಲ್ಲ ಶಾಲೆಗಳ ವಿದ್ಯಾರ್ಥಿನಿಯರು ಒಳಗೊಂಡಂತೆ ಈ ತ್ರಿವರ್ಣ ಧ್ವಜವನ್ನು ಪಟ್ಟಣದಲ್ಲಿ ಅನಾವರಣ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕಾರಣರಾದ ಎಲ್ಲ ದೇಶ ಅಭಿಮಾನಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೂ ಶುಭಾಶಯ ಮತ್ತು ಅಭಿನಂದನೆ ತಿಳಿಸಿದರು. ಹಾಸನದಲ್ಲಿ ವಿನೂತನವಾದಂತಹ ಒಂದು ಪ್ರಯತ್ನವನ್ನ ಈ ಬಾರಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಲ್ಲ ಸಾರ್ವಜನಿಕರ ಅಪೇಕ್ಷೆ ಮತ್ತೆ ಅವರ ಒಂದು ಒಗ್ಗೂಡುವಿಕೆಯಿಂದ ಈ 2500 ಅಡಿಗಳಷ್ಟು ತ್ರಿವರ್ಣ ಧ್ವಜವನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಲ್ಲಿನ ಏನ್ ಪೆರೇಡ್ ಮೈದಾನ ಇದೆ ಅಲ್ಲಿನವರೆಗೂ ಕೂಡ ಹಾಸನ ಪಟ್ಟಣದ ಎಲ್ಲ ಶಾಲೆಗಳ ವಿದ್ಯಾರ್ಥಿನಿಯರು ಒಳಗೊಂಡಂತೆ ಈ ಒಂದು ತ್ರಿವರ್ಣ ಧ್ವಜವನ್ನ ಪಟ್ಟಣದಲ್ಲಿ ಅನಾವರಣ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ವಿನೂತನವಾದಂತದ್ದು ಪ್ರಪ್ರಥಮವಾಗಿ ಹಾಸನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದೇಶಾಭಿಮಾನಿಗಳಿಗೂ ಕೂಡ, ಅಧಿಕಾರಿಗಳಿರ್ಬೋದು ಮತ್ತೆ ಸಾರ್ವಜನಿಕರಿರ್ಬೋದು, ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ಒಂದು ವಿನೂತನವಾದಂತಹ ಪ್ರಯತ್ನ ಜೊತೆಯಲ್ಲಿ ದೇಶದ ಬಗ್ಗೆ, ದೇಶಭಕ್ತಿ, ದೇಶ ಪ್ರೇಮ ಮತ್ತೆ ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನಗಳಲ್ಲಿ ಇದು ಒಂದು ಪ್ರಮುಖ ಪಾತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್, ಶಾಸಕರಾದ ಎಚ್.ಪಿ. ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚೇತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ.ಆರ್. ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆ.ಟಿ. ಶಾಂತಲಾ, ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಎಚ್.ಜೆ. ಬಾಲಾಜಿ, ಕಾರ್ಯಕರ್ತರಾದ ಶಬರೀಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ. ಕೃಷ್ಣೇಗೌಡ, ಎಂಸಿಇ ಕಾಲೇಜು ನಿವೃತ್ತ ಪ್ರಾಧ್ಯಾಪಕ ಯೋಗೇಂದ್ರ, ತೌಫಿಕ್ ಅಹಮದ್ ಇತರರು ಹಾಜರಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾಡಳಿತದ ವತಿಯಿಂದ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪಥಸಂಚಲನದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವುದರ ಮೂಲಕ 2 ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡರು. ದೇಶ ಮತ್ತು ದೇಶಾಭಿಮಾನ ಬೆಳಕು ಪಸರಿಸುವ ಕಾಯಕದಲ್ಲಿ ತೊಡಗಿಕೊಂಡಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾಡಳಿತದ ವತಿಯಿಂದ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಥಸಂಚಲನ ವಿಭಾಗದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಬಾಲಕಿಯರ ತಂಡವು ಅತ್ಯುತ್ತಮ ಉಡುಗೊರೆಯೊಂದಿಗೆ ಶಿಸ್ತುಬದ್ಧ ನಡಿಗೆಗಾಗಿ ತಮ್ಮ ಅಮೋಘ ಪ್ರದರ್ಶನದಿಂದ ಪ್ರಥಮ ಬಹುಮಾನವನ್ನು ಗಳಿಸಿದ್ದು ಮತ್ತು ಶಾಲೆಯ ಬಾಲಕರ ತಂಡವು ದ್ವಿತೀಯ ಬಹುಮಾನವನ್ನು ಗಳಿಸಿರುವುದು ಶಾಲೆಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪರೇಡ್ನಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯಿಂದ ಭಾಗವಹಿಸಿದ್ದ 2 ತಂಡಗಳು ಪ್ರಶಸ್ತಿಯನ್ನು ಪಡೆದಿರುವುದು ವಿಶೇಷವಾಗಿದ್ದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಗ್ಯಾರಹಳ್ಳಿ ಕಮ್ಮಯ್ಯ ವರ್ಲ್ಡ್ ಅಕಾಡೆಮಿ ಶಾಲಾ ತಂಡ ಕುಮಾರಿ ಕವನ ಕೆಆರ್ ನಾಯಕತ್ವದಲ್ಲಿ ಪಥಸಂಚಲನದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಪ್ರಾಥಮಿಕ ಶಾಲೆ ಬಾಯ್ಸ್ ತಂಡದ ನಾಯಕ ಹರೀಶ್ ಗೌಡ ಇವರ ನಾಯಕತ್ವದಲ್ಲಿ ತಂಡ ಗೌರವವನ್ನು ಸಲ್ಲಿಸ್ತಾ ಇದೆ. ಜಾತ್ಯತೀತ ಧರ್ಮತೀತವಾಗಿ ಸುದೀರ್ಘ ಹೋರಾಟ
ಹೋರಾಟ ಮಾಡಿದ ಪರವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಇಂದು ಜಾತಿ ಪದ್ಧತಿ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ ಎಂದು ಶಾಸಕ ಎ ಮಂಜು ಬೇಸರ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹಬ್ಬಗಳ ದಿನಾಚರಣಾ ಸಮಿತಿ ಏರ್ಪಡಿಸಿದ್ದ 78ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಎಲ್ಲ ಧರ್ಮ ವರ್ಗಗಳು ಒಟ್ಟಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಬಳಿಕ ಇಂದು ಜಾತಿ ಪದ್ಧತಿ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ. ಅದಾಗಬಾರದು. ಹಿಂದೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಬಿಡುಗಡೆಯಾಗಲು ಹಲವು ಜನನಾಯಕರು, ಸಾಮಾನ್ಯರು, ಮಹಿಳೆಯರು, ರೈತರು ಎಲ್ಲ ತ್ಯಾಗವನ್ನು ಮಾಡಿದ ಪ್ರಯುಕ್ತ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಹೋರಾಟ ಮಾಡಿದ ಮಹನೀಯರಿಗೆ ಯಾವುದೇ ಜಾತಿ ಇಲ್ಲ. ಭಾರತ ದೇಶ ಎಂಬುದನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಹೋರಾಟ ಮಾಡಿದರು. ಆದರೆ ಇಂದು ಅವರವರ ರಕ್ಷಣೆಗೆ ಜಾತಿ ಮಾಡಿಕೊಂಡಿರುವುದು ಶೋಚನೀಯ ಸಂಗತಿ. ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿದ್ದು ಬೇರೆಲ್ಲವನ್ನು ಬದಿಗೊತ್ತಿ ನಾವೆಲ್ಲ ಭಾರತೀಯರು ಎಂಬ ಭಾವನೆ ಮೂಡಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಭಾರತ ದೇಶದ ಇತಿಹಾಸದ ಒಂದು ಮೈಲಿಗಲ್ಲು. ಈ ದಿನ ನಮ್ಮ ದೇಶದ ಬ್ರಿಟಿಷರು ದೀರ್ಘ ದಬ್ಬಾಳಿಕೆಗಳಿಂದ ಬಿಡುಗಡೆಗೊಂಡಂತಹ ದಿನ ಇವತ್ತು. ಇದಕ್ಕಾಗಿ ಹಲವಾರು ಜನನಾಯಕರು, ಸಾಮಾನ್ಯರು, ಜನರು, ಮಹಿಳೆಯರು, ವಕೀಲರು, ರೈತಾಪಿ ವರ್ಗದವರು ಎಲ್ಲ ತ್ಯಾಗವನ್ನು ಮಾಡಿ ಬಲಿದಾನದ ಪ್ರಯುಕ್ತ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರದು. ಇದಕ್ಕೆ ಮುಂಚೂಣಿಯಾಗಿ ಹೋರಾಟದಲ್ಲಿ ಇದ್ದವರು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯಿ ಪಟೇಲ್ ರವರು, ಅಂಬೇಡ್ಕರ್ ಅವರು, ಸರೋಜಿನಿ ನಾಯ್ಡು ಅವರು ಮುಂತಾದವರು ಗಣ್ಯಾತಿ ವರ್ಗದವರು. ಇದು ನಮ್ಮ ದೇಶ ಜಾತ್ಯತೀತವಾಗಿ ಹಾಗೂ ಧರ್ಮಾತೀತವಾಗಿ ಸುದೀರ್ಘವಾಗಿ ಹೋರಾಟವನ್ನು ಮಾಡಿ ಅದರ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ತು ಅಂತಕ್ಕಂಥದ್ದನ್ನು ನಾವು ಯಾರು ಮರೆಯಾಗಿಲ್ಲ. ಇವತ್ತು ಸಮಾಜ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾ ಧರ್ಮಗಳು, ಎಲ್ಲಾ ವರ್ಗದವರು ಸೇರಿ ಹೋರಾಟ ಮಾಡಿ ಸ್ವತಂತ್ರ ತಗೊಂಡ ಮೇಲೆ ಈಗ 78 ವರ್ಷದ ಮೇಲೆ ಜಾತಿ ಪದ್ಧತಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಭಾರಿ ನೋವಾಗ್ತಾ ಇದೆ. ಇವತ್ತು ಅದು ಆಗಬಾರದು. ಹಿಂದೆ ನಮಗೆ ಹೋರಾಟ ಮಾಡಿದಂತ ಮಹನೀಯರು, ಅವ್ರಿಗೆ ಜಾತಿ ಇಲ್ಲ, ಏನಿಲ್ಲ, ಭಾರತ ದೇಶ ಅನ್ನೋದು ಒಂದು ಮುಂಚೂಣಿಯಲ್ಲಿ ಇಟ್ಕೊಂಡಿದ್ರು. ಇವತ್ತು ಅವರವರ ರಕ್ಷಣೆಗೆ ಜಾತಿಯನ್ನ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಭಾರಿ ಶೋಚನೀಯವಾದಂತಹ ಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನೊಂದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಬಹುಶಃ ಸ್ವತಂತ್ರದ ದಿನಾಚರಣೆ ಎಲ್ಲ ರಾಜ್ಯದ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾರು ಹೋರಾಟಗಾರ ಮಾಡಿದ್ರು ಅನ್ನೋದನ್ನ ವಿಚಾರವನ್ನ ನಮ್ಮಲ್ಲಿ ಈ ಶಾಲೆಯ ಮಕ್ಕಳ ಪ್ರದರ್ಶನದ ಮುಖಾಂತರ ನಮಗೆಲ್ಲ ತಿಳಿದು ಬಂದಿದೆ. ಬಹುಶಃ ನಾವೆಲ್ಲರೂ ಕೂಡ ದೇಶದ ಬಗ್ಗೆ ಚಿಂತನೆ ಮಾಡಿ ದೇಶದ ಸಮಗ್ರತೆ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಇನ್ನು 25 ವರ್ಷಗಳಲ್ಲಿ ನಮ್ಮ ದೇಶ ಏನಾಗ್ತದೆ ಅನ್ನೋದನ್ನ ನಾವು ಊಹನೆ ಮಾಡಕ್ಕಾಗಲ್ಲ. ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಯುವ ಜನತೆ ಇರ್ತಕ್ಕಂಥ ಭಾರತ ದೇಶ ನಾವು ಎಚ್ಚೆತ್ತುಕೊಂಡು ನಾವು ಭಾರತೀಯರು ಅನ್ನೋದು ಬಿಟ್ಟು ಬೇರೆ ಎಲ್ಲಾನು ಬದಿಯಿಟ್ಟು ಬದುಕ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗುವಂತ ಆದ್ರೆ ಮಾತ್ರ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಕ್ಕೂ ಅವ್ರಿಗೆ ಸಾರ್ಥಕ ಆಗ್ತದೆ ಅಂತ ಹೇಳಿ ಈ ವೇಳೆ ತಹಸೀಲ್ದಾರ್ ಸೌಮ್ಯ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಸಿಪಿಐ ವಸಂತ್, ಬಿಇಒ ನಾರಾಯಣ್, ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ, ಚಿಂಗಾವಿ ಹಾಜರಿದ್ದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ
ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. TNC apply. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ.
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ನಂತರ ಗಾಂಧಿ, ಬಸವ, ಬುದ್ಧ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದರು. ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ, ಇಂದು ನಾವು ಪಡೆದಿರುವ ಸ್ವಾತಂತ್ರ್ಯ ಸಿಗಲು ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಬಲಿದಾನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇದಕ್ಕಾಗಿ ನಾವು ಎಲ್ಲರನ್ನು ಸ್ಮರಿಸಿಕೊಳ್ಳಬೇಕು ಎಂದರು. ಇದರಿಂದ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರ ಏಳಿಗೆ, ಕಲ್ಯಾಣಕ್ಕಾಗಿ ದುಡಿಯೋಣ, ಕಷ್ಟದಲ್ಲಿದ್ದವರಿಗೆ ಸಹಾಯಹಸ್ತ ಚಾಚೋಣ ಎಂದರು. ಹೋರಾಟ ಮಾಡಿದ್ದಾರೆ. ಬಟ್ ಎಲ್ಲ ಮಟ್ಟದಲ್ಲೇನು ಹೋರಾಟ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಪತ್ರಕರ್ತರು ತುಂಬ ಇಂಪಾರ್ಟೆಂಟಾಗಿ ಒಂದು ಭಾಗವಹಿಸ್ತೀವಿ. ಜನರಿಗೆ ಕರೆಕ್ಟಾದ ರೀತಿಯಲ್ಲಿ ಮಾಹಿತಿಯನ್ನು ತಲುಪಿಸಿ ಎಲ್ಲೆಲ್ಲಿ ಜನರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಸಿಗುವಂಥ ಕೆಲಸವನ್ನು ಪತ್ರಕರ್ತರು ಮಾಡ್ಕೊಂಡು ಬಂದಿದ್ದೀವಿ, ಮುಂದೇನೂ ಮಾಡುತ್ತೀವಿ. ಇದು ಇಂಡಿಪೆಂಡೆನ್ಸ್ ಡೇ ಅಂತ ನೆನಪು ಮಾಡಿದ್ರೆ ಹಲವಾರು ಸೀನಿಯರ್ ಲೀಡರ್ಸ್, ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ದಾದಾಬಾಯಿ ನರೋಜಿ ಅವರು ಇರ್ಬೋದು, ಇಲ್ಲ ಮ್ಯಾನ್ ಆಫ್ ಯೂನಿಟಿ ಅಂತ ನಾವು ಹೇಳಿದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು, ನಾವೆಲ್ಲ ನೆನಪಿಸ್ಕೊಂಡಿರೋದು ಎಲ್ಲ ಇದೆ. ಆದರೆ ತಾವು ಕೊಟ್ಟಿರೋದು ಇಂಡಿಪೆಂಡೆನ್ಸ್ ಕಮ್ಸ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇಂಡಿಪೆಂಡೆನ್ಸ್ ಅಂದ ತಕ್ಷಣ ನಾವೆಲ್ಲರೂ ಇಂಡಿಪೆಂಡೆನ್ಸ್ ಸಿಕ್ಕಂತ ಇಲ್ಲ, ವಿತ್ ಪವರ್ ಕಮ್ಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ನಾವೆಲ್ಲರೂ ಒಳ್ಳೆ ಸಿಟಿಸನ್ಸ್ ಆಗಿ ಲೆಟ್ಸ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಜನಕ್ಕೋಸ್ಕರ ಮತ್ತು ಜನರ ಅಭಿವೃದ್ಧಿಗೋಸ್ಕರ ಕಾಮನ್ ಸಿಟಿಸನ್ಸ್ ಆಗಿ ನಾವೆಲ್ಲ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಮಾತನಾಡಿ, ಬಹುತೇಕರ ಹೋರಾಟದ ನಮಗೆ ಇಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡುವ ಅವಕಾಶ ಸಿಕ್ಕಿದೆ. ಅವರೆಲ್ಲರಿಗೂ ನಾವು ಋಣಿಯಾಗಿರಬೇಕು. ನಾವು ಪಡೆದಿರುವ ಸ್ವಾತಂತ್ರ್ಯ ಸಿಗಲು ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಬಲಿದಾನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇದಕ್ಕಾಗಿ ನಾವು ಎಲ್ಲರನ್ನು ಸ್ಮರಿಸಿಕೊಳ್ಳಬೇಕು ಎಂದು ಹೇಳಿದರು. ಸ್ವಾತಂತ್ರ್ಯ ದಿನಾಚರಣೆ ನಮಗೋಸ್ಕರ ಇವತ್ತಿನ ಆಚರಣೆಗೆ ಕಾರಣೀಭೂತವಾಗಿ ತಮ್ಮ ಜೀವವನ್ನು ಮುಡುಪಾಗಿರ್ತಕ್ಕಂಥ ಎಲ್ಲ ಸ್ವತಂತ್ರ ವೀರರಿಗೆ ಸಂತದ ಹೇಳ್ತಾ ನಮ್ಮ ಈ ವೇಳೆ ಭಾರತ್ ಸೇವಾದಳದ ವಲಯ ಸಂಘಟಕಿ VS ರಾಣಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ BC, ಉಪಾಧ್ಯಕ್ಷ KM ಹರೀಶ್, ಮಾಜಿ ಅಧ್ಯಕ್ಷರಾದ ಲೀಲಾವತಿ, ಉದಯ್ ಕುಮಾರ್, SR ಪ್ರಸನ್ನಕುಮಾರ್, ಮಾಜಿ ಉಪಾಧ್ಯಕ್ಷ ಅತಿಕು ರೆಹಮಾನ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ KB ಮಂಜುನಾಥ್, ಬನವಾಸೆ ಮಂಜು, TV9 ಜಿಲ್ಲಾ ವರದಿಗಾರ ಮಂಜುನಾಥ್ ಹಾಗೂ ಪತ್ರಕರ್ತರು ಹಾಜರಿದ್ದರು. ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಎಂದು ಉಪವಿಭಾಗ ಅಧಿಕಾರಿ ಡಾಕ್ಟರ್ MK ಶ್ರುತಿ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಮ್ಮಿಕೊಳ್ಳಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಭಾರತವನ್ನು ಆವರಿಸಿಕೊಂಡು ನಮ್ಮನ್ನು ಗುಲಾಮರಾಗಿ ತಳ್ಳಿದ ಸಂದರ್ಭದಲ್ಲಿ 1857ರ ಪ್ಲಾಸಿ ಕದನದ ನಂತರ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ, ಭಗತ್ ಸಿಂಗ್ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿದ ಫಲವಾಗಿ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ಆಗಿನಿಂದ ಇಲ್ಲಿಯ ತನಕ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ನಮ್ಮ ದೇಶದ ಸಾಧನೆಯನ್ನು ನೋಡುವುದಾದರೆ ಸ್ವಾತಂತ್ರ್ಯ ಪಡೆದಾಗ ನಮ್ಮ ದೇಶದ GDP ಇದ್ದದ್ದು ಕೇವಲ 3%. ಆದರೆ ಈಗ ಇಡೀ ವಿಶ್ವದಲ್ಲಿ ನಮ್ಮ ದೇಶ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ನಾವು ಹೆಮ್ಮೆ ಪಡಬೇಕಾದ ವಿಚಾರವಾಗಿದೆ. ಅದಲ್ಲದೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ದೇಶದ ಸಾಕ್ಷರತೆ 12% ಇತ್ತು. ಇದೀಗ 74%ರಷ್ಟು ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿದೆ ಎಂದು ಹೇಳಿದರು. ಪ್ಲಾಸಿ ಕದನದ ನಂತರ ಒಂದು ವ್ಯಾಪಾರಕ್ಕೆ ಅಂತ ಬಂದ ಬ್ರಿಟಿಷರು 1857ರ ನಂತರ ದಂಗೆಯ ನಂತರ ಒಂದು ಬ್ರಿಟಿಷ್ ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ರು. ಆ ಒಂದು ಘಟನೆ ಆದ್ಮೇಲೆ ಏನೇನು ಆಯ್ತು ಅನ್ನೋದು ಅರಿವು ನಮ್ಮೆಲ್ಲರಿಗೂ ಬಿದ್ದಿದೆ. ಯಾವ ರೀತಿಯಾಗಿ ನಮ್ಮ ದೇಶದ ಜನ ಒಂದು ದೌರ್ಜನ್ಯಕ್ಕೆ, ಶೋಷಣೆಗೆ ಒಳಗಾದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಆ ಬ್ರಿಟಿಷರ ದಬ್ಬಾಳಿಕೆಯನ್ನು ಕೊನೆಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಸ್ವತಂತ್ರ ಹೋರಾಟಗಾರರು ಹಲವಾರು ಹಿಂಸಾತ್ಮಕ ಏನು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ರು. ಈ ರೀತಿಯಾಗಿ ಇಂಥ ಚಳುವಳಿಗಳಲ್ಲಿ ಅನೇಕ ನಮ್ಮ ಹೋರಾಟಗಾರರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಾಗಿರ್ಬೋದು, ಮಂಗಲ್ ಪಾಂಡೆ ಅವರು ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಹೀಗೆ ಹೇಳ್ತಾ ಹೋದ್ರೆ ಮುಂತಾದ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಪಣಕ್ಕೆ ಇಟ್ಟಂತಾಯಿತು. ಹಾಗೆ
ನಮ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಹೀಗೆ ಇಂಥ ಮುಂತಾದ ನಮ್ಮ ಸ್ವತಂತ್ರ ಹೋರಾಟಗಾರರ ಶ್ರಮದಿಂದ ಆಗಸ್ಟ್ 15, 1947 ಮಧ್ಯರಾತ್ರಿಯಲ್ಲಿ ಇಡೀ ಜಗತ್ತೇ ಮಲಗಿತ್ತು. ಆದರೆ ನಮ್ಮ ಭಾರತವೆಂಬ ಒಂದು ಪಕ್ಷಿ ತನ್ನ ಸ್ವಾತಂತ್ರ್ಯ ಮತ್ತು ಜೀವನಕ್ಕಾಗಿ ಎಚ್ಚೆತ್ತುಕೊಂಡು ಒಂದು ಬಂಧನದ ಮುಕ್ತವಾಗಿ ಹಾರಾಡಿತ್ತು. ಅದೇ ದಿನ ನಮ್ಮ ಜವಾಹರ್ಲಾಲ್ ನೆಹರೂರವರು ಕೆಂಪುಕೋಟೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮುಖಾಂತರ ಸಂಭ್ರಮಿಸಿದರು. ಆ ದಿನದಿಂದ ಇಲ್ಲಿಯ ತನಕ ಪ್ರತಿ ವರ್ಷ ನಾವು ನಮ್ಮ ಸ್ವತಂತ್ರೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಸೊ ಏನು ಈ 77 ವರ್ಷ ನಾವು ಕಳೆದಿದ್ದೀವಿ, ಇದರಲ್ಲಿ ನಮ್ಮ ಭಾರತ ಸಾಧನೆಯನ್ನು ನಿಮಗೆ ಹೇಳ್ತಾ ಹೋದ್ರೆ ಯಾವುದೊಂದು ಕ್ಷೇತ್ರದಲ್ಲೂ ಸಹ ನಮ್ಮ ದೇಶ ಹಿಂದಿಲ್ಲ. ಉದಾಹರಣೆಗೆ ನಮ್ಮ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ಸ್ವತಂತ್ರ ಪಡೆದಾಗ ನಮ್ಮ ದೇಶದ ಕೊಡುಗೆ ವಿಶ್ವದ GDPಗೆ ಇದ್ದಿದ್ದು ಕೇವಲ 3%. ಆದರೆ ಈಗ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿ ಆರ್ಥಿಕತೆಯಲ್ಲಿ ಇರೋದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ನಮ್ಮ ವಿಜ್ಞಾನ ಕ್ಷೇತ್ರ ತಗೊಂಡ್ರು ಸಹ ನಾವು ನಮ್ಮ ಮೊದಲ ಸ್ಯಾಟಲೈಟ್ ಆರ್ಯಭಟ್ಟನ ನಾವು ಲಾಂಚ್ ಮಾಡಿದ್ದು ರಷ್ಯಾದವರ ಸಹಾಯದಿಂದ, ಅದು ಅನ್ಯ ದೇಶದಲ್ಲಿ. ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಇಸ್ರೋ ಸಹಾಯದಿಂದ ಹಲವಾರು ಅನ್ಯ ದೇಶಗಳು ನಮ್ಮ ದೇಶದಲ್ಲಿ ಬಂದು ಅವರ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡ್ತಿರೋದು ನಾವು ನೋಡ್ತಿದ್ದೀವಿ. ಇದೇ ಒಂದು ದೊಡ್ಡ ನಿದರ್ಶನನೇ ಅಂತ ಹೇಳ್ಬೋದು. ಹಾಗೆ ಶಿಕ್ಷಣ ಕ್ಷೇತ್ರ ತಗೊಳ್ಬೋದು. ನಮಗೆ 1947ರಲ್ಲಿ ನಮ್ಮ ಸಾಕ್ಷರತೆ ಇದ್ದಿದ್ದು ಕೇವಲ 12%. ಈಗ ಸುಮಾರು 74%ಕ್ಕೆ ನಾವು ಅಚೀವ್ ಮಾಡಿದ್ದೀವಿ. ಹಾಗೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲೂ ಸಹ ಹಲವಾರು ಬದಲಾವಣೆಗಳನ್ನು ಕಂಡು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿತ್ತು ಕೇವಲ 32 ವರ್ಷ ಇದ್ದಿದ್ದು ಈಗ 70 ವರ್ಷಕ್ಕೆ ಅಚೀವ್ ಆಗಿರೋದು ನಮಗೆ ಒಂದು ಖುಷಿಯ ವಿಚಾರ. ಹಾಗೆ ರಾಜಕೀಯ ಕ್ಷೇತ್ರವಾಗೂ ಅಷ್ಟೇ ಇಡೀ ವಿಶ್ವನೇ ಮೆಚ್ಚುವಂತ ಸಂವಿಧಾನನ ನಾವು ಜಾರಿಗೆ ತಂದ್ವಿ. ಜಗತ್ತಲ್ಲೇ ಒಂದು ಬೃಹತ್ತಾದ ಒಂದು ಪ್ರಜಾಪ್ರಭುತ್ವದ ದೇಶ ಇದೆ ಅಂದ್ರೆ ಅದು ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇಷ್ಟೆಲ್ಲ ಸಾಧನೆ ಮಾಡಿದ್ದು, ಇಷ್ಟೆಲ್ಲ ಹೆಗ್ಗಳಿಕೆಗೆ ನಮ್ಮ ದೇಶ ಪಾತ್ರ ಆಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸ್ವತಂತ್ರ ಹೋರಾಟದವರು, ಅವರು ತಂದುಕೊಟ್ಟ ನಮ್ಮ ಸ್ವತಂತ್ರ. ಅವರನ್ನ ಈ ದಿನ ನಾವು ಸ್ಮರಿಸುವುದಷ್ಟೇ ಅಲ್ಲದೆ ಅವ್ರ ಮೌಲ್ಯಗಳೇನಿದೆ ಅದೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಒಂದು ಅರ್ಥಪೂರ್ವವಾಗಿ ಗೌರವ ಕೊಡೋದಕ್ಕೆ ಸಾಧ್ಯ. ಕಾರ್ಯಕ್ರಮದಲ್ಲಿ ಪೊಲೀಸ್ ಹಾಗೂ ವಿವಿಧ ಶಾಲೆಯ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಹಾಗೂ ಪಟ್ಟಣದ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಹಾಗೂ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದ 11 ಜನರಿಗೆ ಗುರುತಿಸಿ ಸನ್ಮಾನಿಸಲಾಯಿತು. ತಾಲೂಕಿನಲ್ಲಿ ಕಳೆದ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್, ತಹಸೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಕೃಷ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ, ಇನ್ಸ್ಪೆಕ್ಟರ್ ನಿರಂಜನ್, ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ನಟರಾಜ್, ಸಬ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿ ಅನುಸರಿಸಿ ನಮ್ಮ ನೆಲದಲ್ಲಿ ನಮ್ಮವರನ್ನು ಬ್ರಿಟಿಷರು ಗುಲಾಮರಾಗಿ ನೋಡಿದರು. ಸಹಸ್ರಾರು ನೇತಾರರ ಪ್ರಯತ್ನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಳ್ಳಿ ಮೈಸೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಲ್ಮಾನ್ ಖಾನ್ ನೇತೃತ್ವದ ತಂಡ ಪಥಸಂಚಲನಕ್ಕೆ ಮೆರುಗು ತಂದಿತು. ನಂತರ ವಿವಿಧ ವಿಭಾಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಕ್ಲಬ್ ಅಧ್ಯಕ್ಷ ಕೆಎಂ ಹೊನ್ನಪ್ಪ, ಪತ್ರಕರ್ತ ಎಚ್.ಜಿ. ವೆಂಕಟೇಶ್, ಸಾಮಾಜಿಕ ಕಾರ್ಯಕರ್ತ ಧನ್ಯಕುಮಾರ್ ಇತರರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ಎಚ್.ಡಿ. ರೇವಣ್ಣ, ವೃತ್ತ ನಿರೀಕ್ಷಕ ಬಿಆರ್ ಪ್ರದೀಪ್, ಪುರಸಭೆ ಮಾಜಿ ಅಧ್ಯಕ್ಷೆಯರಾದ ಸುಧಾ ನಳಿನಿ, ಜ್ಯೋತಿ ಮಂಜುನಾಥ್, ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಕುಮಾರ್, ಪಿಇಒ ಸೋಮಲಿಂಗೇಗೌಡ, ಕೃಷಿ ಇಲಾಖೆ ಉಪನಿರ್ದೇಶಕಿ ಸ್ವಪ್ನ, ವಲಯ ಅರಣ್ಯಾಧಿಕಾರಿ ನವೀನ್, ಕರಾಟೆ ಶಿಕ್ಷಕ ಅಬ್ದುಲ್ ಹೈ, ಶಿಕ್ಷಕ ಸುಜಾತ ಅಲಿ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪದಾಧಿಕಾರಿಗಳು, ನಗರದ ಎಲ್ಲ ಶಾಲೆಯ ಶಿಕ್ಷಕರು, ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಬಾಲಗಂಗಾಧರ ತಿಲಕ್ರವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರವರು, ಜವಾಹರ್ಲಾಲ್ ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ರವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಲಾಲಾ ಬಹದ್ದೂರ ಶಾಸ್ತ್ರಿಯವರು, ವೀರ ಸಾವರ್ಕರ್ ಅಲ್ಲದೆ ಕರ್ನಾಟಕದ ಕುಡಿಗಳಾದಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರು, ಸಂಗೊಳ್ಳಿ ರಾಯಣ್ಣನವರು, ಹರ್ಡೀಕರ್, ಗಂಗಾಧರ್ ರಾವ್, ದೇಶಪಾಂಡೆ, ಆರ್.ಆರ್. ದಿವಾಕರ್ ಅವರು, ಆಲೂರು ವೆಂಕಟರಾಯರು, ಓಬವ್ವ, ಎಸ್ ನಿಜಲಿಂಗಪ್ಪ,
ಗೊರೂರು ರಾಮಸ್ವಾಮಿ ಅಯ್ಯಂಗಾರಂತಹ ಸಹಸ್ರಾರು ನೇತಾರರು ಪಣ ತೊಟ್ಟು ಬ್ರಿಟಿಷರನ್ನ ಈ ಭಾರತದಿಂದ ತೊಲಗಿಸಬೇಕು, ದಾಸ್ಯ ಮುಕ್ತವಾದ ಭಾರತವನ್ನಾಗಿಸಬೇಕಂತ ಹಾಗೂ ಸ್ವಾತಂತ್ರ್ಯವನ್ನು ಮರಳಿ ಪಡಿಬೇಕು ಎಂಬ ಹಂಬಲದೊಂದಿಗೆ ಸ್ವಾತಂತ್ರ್ಯದ ಕಿಚ್ಚನ್ನು ತನ್ನ ರಕ್ತದ ಕಣಗಳಲ್ಲಿ ಮೈಗೂಡಿಸ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಅಣಿಯಾಗ್ತಾರೆ. ಈ ಎಲ್ಲ ಮಹನೀಯರ ಹೋರಾಟದ ಫಲವಾಗಿ, ತ್ಯಾಗ ಬಲಿದಾನದ ಫಲವಾಗಿ, ತಮ್ಮ ನೆತ್ತರನ್ನು ಭಾರತಾಂಬೆಯ ನೆಲಕ್ಕೆ ಸಮರ್ಪಿಸಿದ ಫಲವಾಗಿ 1947 ಆಗಸ್ಟ್ 15ರಂದು ಹಿಂದೂಸ್ತಾನದಲ್ಲಿ ಸ್ವಾತಂತ್ರ್ಯ ಸೂರ್ಯೋದಯ ಆಗ್ತದೆ. ಸ್ವಾತಂತ್ರ್ಯ ಹೋರಾಟಗಾರರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೋರಾಟದ ಕಿಚ್ಚನ್ನು ಪ್ರದರ್ಶನ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ರವರು ನಮಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾರೆ. ಬಾಲಗಂಗಾಧರ್ ತಿಲಕ್ರವರು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಅದನ್ನು ಪಡೆದೇ ತೀರುತ್ತೇವೆ ಎನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ, ಸ್ವಾತಂತ್ರ್ಯವನ್ನು ಪಡೆಯಲು ಹೋರಾಟ ಮಾಡು ಇಲ್ಲವೇ ಸಾಯಲು ಸಿದ್ಧನಾಗು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೂ ಸತ್ಯ, ಅಹಿಂಸೆ, ಸಾಕಾರ, ಅಸಹಕಾರ ಚಳುವಳಿಗಳ ಮೂಲಕ ಸ್ವಾತಂತ್ರ್ಯ ಪಡೆಯಲು ಪಣವನ್ನು ತೊಡ್ತಾರೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಮ್ಮು ಕಿಡ್ಸ್ ಹಾಸನ ಶಾಲೆಯಲ್ಲಿ ರೋಟರಿ ಕ್ಲಬ್ ಹಾಸನ ಹೊಯ್ಸಳ ಇವರ ಸಹಯೋಗದೊಂದಿಗೆ ವಿನೂತನವಾಗಿ ಆಚರಿಸಲಾಯಿತು. ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಚಟುವಟಿಕೆಗಳನ್ನು ನಡೆಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ಮಾಹಿತಿ ಹಾಗೂ ಅವರಿಗೆ ಸಂಬಂಧಿಸಿದ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದಕ್ಕೂ ಮೊದಲು ರೋಟರಿ ಕ್ಲಬ್ ಹಾಸನ ಹೊಯ್ಸಳದವರು ಜಿಲ್ಲಾ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ 2500 ಅಡಿಯ ಭಾರತದ ರಾಷ್ಟ್ರಧ್ವಜದ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿಯನ್ ಡಾಕ್ಟರ್ ಪ್ರೀತಿ ಮೋಹನ್, ರೋಟರಿ ಕ್ಲಬ್ ಹಾಸನ ಹೊಯ್ಸಳ ರೋಟರಿ ಅಧ್ಯಕ್ಷ ಹರೀಶ್ HM, ರೋಟರಿಯನ್ ನಳಿನಿ, ದೇವರಾಜ್, ಮೋಹನ್ ದಾಸ್, ಪವನ್, ವಿನೀಶ್ ಕುಮಾರ್ ಇತರರು ಹಾಜರಿದ್ದರು. ಇವತ್ತು ಅಂದರೆ ನಾವು ಇಂಡಿಪೆಂಡೆನ್ಸ್ ಡೇ ಇಸ್ ನಾಟ್ ಅ ಹಾಲಿಡೇ, ಸೊ ಇಟ್ ಇಸ್ ಹಾಲಿಡೇ and it is also a festival to celebrate. It's a national festival which we all are very proud to celebrate. ಸೊ ಹಾಗಾಗಿ ಪ್ರತಿ ವರ್ಷ ಜಮ್ಮು ಕಿಡ್ಸ್ ಶಾಲೆಯಲ್ಲಿ ನಾವು ಬೋಧಾರ್ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ತೀವಿ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಏನು ನಾವು ನಮ್ಮ ಹಳೆಯ ಲೈಕ್ older generation due to their the hard work, the efforts that they have put in, they have actually struggled to get this independence, to get this freedom. So that's the reason we call our parents, ನಮ್ಮ ಪುಟ್ಟ ಮಕ್ಕಳ ಅವರ ಗ್ರ್ಯಾಂಡ್ ಪೇರೆಂಟ್ಸನ್ನು ಇವತ್ತು ಕರೆದು ನಾವು ಅವರಿಗೆ ವಿಶೇಷವಾಗಿ ಚಟುವಟಿಕೆಗಳನ್ನು ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಪೇರೆಂಟ್ಸು ಕೂಡ, ಪೋಷಕರು ಕೂಡ ಬರ್ತಾರೆ. ತುಂಬ ಖುಷಿಯಿಂದ ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ ಎಲ್ಲರೂ ಕೂಡ ಫ್ಯಾಮಿಲಿ ಚಟುವಟಿಕೆಗಳ ಜೊತೆ ಭಾಗವಹಿಸಿ ಇಂಡಿಪೆಂಡೆನ್ಸ್ ಡೇನ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಕೊಳ್ತೀವಿ. ಸೊ ದಿಸ್ ಇಯರ್ ವಿ ಇನ್ಕಾರ್ಪೊರೇಟೆಡ್ ದ ಥೀಮ್ our country, our pride, our responsibility. Because with freedom, with independence comes responsibility too. Because it is our duty to be responsible citizens. We need to be, very productive citizens. And so ಹಾಗಾಗಿ we teach children how to be independent. ಸೊ ನಾವು ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಒಂದು 10 ದಿನದಿಂದ ಅಂದರೆ 2 ವಾರದಿಂದ ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಆಕ್ಟಿವಿಟೀಸ್ನ ಮಕ್ಕಳಿಗೆ ಮಾಡಿಸ್ತಾ ಬರ್ತಾ ಇರ್ತೀವಿ ಕ್ಲಾಸಲ್ಲಿ, ಟು ಮೇಕ್ ದೆಮ್ ಇಂಡಿಪೆಂಡೆಂಟ್, ಟು ಶೋ ದೆಮ್ ವಾಟ್ ಇಂಡಿಪೆಂಡೆನ್ಸ್ ಈಸ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಕಮ್ಸ್ ಅಲಾಂಗ್ ವಿತ್ ದಟ್. ಸೊ ಹಾಗಾಗಿ ಇವತ್ತು ಇಟ್ ಈಸ್ ಕಲ್ಮಿನೇಟೆಡ್ ಇನ್ ಟು ದಿಸ್ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್. ಇಲ್ಲಿ ಮಕ್ಕಳು ತುಂಬ ಒಂದು ಉತ್ಸುಕತೆಯಿಂದ ತಮ್ಮ ಪೇರೆಂಟ್ಸ್ ಜೊತೆ, ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಲೂರು ಪಟ್ಟಣದ ಜಾಮಿಯಾ ಶಾದಿ ಮಹಲ್, ತರಕಾರಿ ಮಾರುಕಟ್ಟೆ, ಆಟೋ ನಿಲ್ದಾಣ ಹಾಗೂ KMF ಚಿಕನ್ ಸೆಂಟರ್ ಬಳಿ ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಜಾಮಿಯಾ ಶಾದಿ ಮಹಲ್ ಬಳಿ ಧ್ವಜಾರೋಹಣ ಕಾರ್ಯಕ್ರಮವನ್ನು PSI ಗಂಗಾಧರ್ ಧ್ವಜಾರೋಹಣವನ್ನು ನೆರವೇರಿಸಿ ನಂತರ ಮಾತನಾಡಿದ ಅವರು, ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಮುನ್ನಡೆಸುವುದು ನಮ್ಮ ಜವಾಬ್ದಾರಿ. ಮುಂದಿನ ಭವಿಷ್ಯಕ್ಕಾಗಿ ನಾವು ದೇಶವನ್ನು ಕಟ್ಟುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ನಮ್ಮ ದೇಶಕ್ಕೆ ಸಿಕ್ಕಿದೆ, ನಮ್ಮೆಲ್ಲರ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಹೌದಾ? ಯಾಕೆಂದ್ರೆ ಸ್ವಾತಂತ್ರ್ಯ ಗಳಿಸ್ಕೊಳ್ಳೋದಲ್ಲ, ಅದನ್ನ ಮುಂದೆ ಮುನ್ನಡೆಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಬಹಳಷ್ಟು
ಹಿಂದಿನ ನಮ್ಮ ಮಹಾನ್ ವ್ಯಕ್ತಿಗಳು ಅದಕ್ಕೆ ಬಲಿದಾನವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸೊ ಅವರನ್ನೆಲ್ಲ ನಾವು ನೆನಪಿಸ್ಕೊಳ್ತಾ, ಅಲ್ಲಿ ಪಟ್ಟಂಥ ಕಷ್ಟಗಳನ್ನು ನೆನಪಿಸ್ಕೊಳ್ತಾ, ನಮ್ಮ ದೇಶವನ್ನು ಹೇಗೆ ನಾವು ಮುನ್ನಡೆಸಬೇಕು ಮತ್ತು ಹೇಗೆ ನಾವು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯತ್ತ ಸಾಗಿಸಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ತೀರಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಇರ್ಫಾನ್, ಕಾರ್ಯದರ್ಶಿಗಳಾದ ಫರೀದ್, ಆಜಂ, ಪಂಚಾಯಿತಿ ಸದಸ್ಯ ಸಂತೋಷ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿರಾಮ್, ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಶಿವಮೂರ್ತಿ, ಮುಖಂಡ ಶಾಂತಕೃಷ್ಣ, ಜಾಮಿಯಾ ಮಸೀದಿ ಆಡಳಿತ ಸಮಿತಿಯ ಸದಸ್ಯರು ಹಾಜರಿದ್ದರು. ಕಾಮಧೇನು ರುದ್ರಾಶ್ರಮದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಿರಿಯರೊಂದಿಗೆ ಆಚರಿಸಲಾಯಿತು. ಕಾಮಧೇನು ರುದ್ರಾಶ್ರಮದ ನಿರ್ದೇಶಕರಾದ ಶ್ರೀಮತಿ ಇಂದಿರಾ ಮೂರ್ತಿರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಶ್ರೀ ಮಾಧವ ಶೆಣ್ಯೆ, ಶ್ರೀ ರಾಜು ಗೊರೂರು, ಶ್ರೀ ಕೃಷ್ಣ ಅಯ್ಯಂಗಾರ್, ಶ್ರೀ ಪರಮೇಶ್, ಶ್ರೀ ಚಂದ್ರಶೇಖರ್, ಶ್ರೀ ಗುರುಪ್ರಸಾದ್, ಶ್ರೀ ಶಾಂತಿ ಪ್ರಸಾದ್, ಶ್ರೀ ಡಾಕ್ಟರ್ ಬಿಸಿ ರವಿಕುಮಾರ್, ಶ್ರೀಮತಿ ಡಾಕ್ಟರ್ ಪ್ರತಿಭಾಜಿ, ಶ್ರೀ ನಿರ್ವಾಣಿ ಗೌಡ, ಶ್ರೀ ಗಣೇಶ್, ಶ್ರೀ ರಾಜವ್ ಗೌಡರವರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಯಾವುದೇ ಗ್ಯಾರಂಟಿ ವಾಪಸ್ ಪಡೆಯಲ್ಲ, ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಮಾರ್ಚ್ ಪಾಸ್ಟ್ ಪರೇಡ್ನಲ್ಲಿ ತಮ್ಮ ಪ್ರಥಮ ನಡಿಗೆಯಲ್ಲೇ ಬಹುಮಾನ ಮುಡಿಗೇರಿಸಿಕೊಂಡ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ. ಮತ್ತು ಜಾತ್ಯತೀತ ಧರ್ಮಾತೀತವಾಗಿ ಸುದೀರ್ಘ ಹೋರಾಟ ಮಾಡಿದ ಪರವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಇಂದು ಜಾತಿ ಪದ್ಧತಿ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ, ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.